यो नमः। गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। श्री गुरुभ्यो नमः। श्री भगवान सत्यसाई बाबा सद्गुरुभ्यो नमः। श्री गुरुं ध्यात्वा ಆತ್ಮೀಯ ಬಂಧುಗಳೇ, ಈ ದಿನ 3/9/2025 ಬುಧವಾರ ಶ್ರೀ ವಿಶ್ವವಸು ನಾಮ ಸಂವತ್ಸರದ ದಕ್ಷಿಣಾಯಣದ ವರ್ಷ ಋತುವಿನ ಭಾದ್ರಪದ ಶುಕ್ಲ ಏಕಾದಶಿ ಇವತ್ತು ರಾತ್ರಿ 1 ಗಂಟೆ 8 ನಿಮಿಷವರೆಗೂ ಇರ್ತದೆ. ಪೂರ್ವಾಷಾಢ ನಕ್ಷತ್ರ ದಿನ ನಕ್ಷತ್ರವಾಗಿರ್ತದೆ. ಇದು ರಾತ್ರಿ 9 ಗಂಟೆ 16 ನಿಮಿಷವರೆಗೂ ಇರ್ತದೆ. ಯೋಗ ಬಂದು ಆಯುಷ್ಮಾನ್ ಆಗಿರ್ತದೆ, ಕರ್ಣ ಬಂದು ವಣಿಕ್ಕಾಗಿರ್ತದೆ. ಈ ದಿನ ವಿಶೇಷ ಏನಪ್ಪ ಅಂದರೆ ಸರ್ವೇಶಾಂ ಏಕಾದಶಿ ಅಂದರೆ ಏಕಾದಶಿ ಮಾಡುವಾಗ ಅದರ ಗಳಿಗೆಗಳು ವಿಗಡಿಗೆಗಳು ಲೆಕ್ಕ ಮಾಡಿ ಸ್ಮಾರ್ತ ಏಕಾದಶಿ, ವೈಷ್ಣವ ಏಕಾದಶಿ ಅಂಥೇಳಿ ಭಾಗವತ ಏಕಾದಶಿ ಅಂತ ಮಾಡಿರ್ತಾರೆ. ಆದರೆ ಎಲ್ಲ ಗಡಿಗಳು ಒಂದೇ ಒಂದಿನ ಬಂದುಬಿಟ್ರೆ ಅಂದರೆ ರಾತ್ರಿ 1 ಗಂಟೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಒಂದೇ ತಿಥಿ ಇದ್ದರೆ ಅದು ಸರ್ವೇಶಾಂ ಏಕಾದಶಿ ಅಂತಾರೆ. ಇದು ವರ್ಷದಲ್ಲಿ 4 ಸರ್ತಿ ಬರ್ತದೆ. ಸರ್ವೇಶ ಏಕಾದಶಿಗಳು ವಿಭಜನೆ ಆಗ್ತದೆ ಕೆಲವು ಸರ್ತಿ. ಈ ದಿನ ಸರ್ವೇಶಾಂ ಏಕಾದಶಿ ಆದಮೇಲೆ ಈಗ ನಾವು 12 ರಾಶಿಗಳ ಗೋಚಾರ ಫಲಕ್ಕೆ ಹೋಗೋಣ. ರಾಶಿಯವರ ಈ ದಿನದ ಗೋಚಾರದ ಫಲಗಳು: ತಮ್ಮ ಉದ್ಯೋಗ ಸ್ಥಳಗಳಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಿರ್ತದೆ. ಅದೇ ರೀತಿಯಾಗಿ ಉದ್ಯೋಗದಲ್ಲಿ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಮಾಡ್ತಕ್ಕಂಥ ಜಾಗದಲ್ಲಿ ನಿಮಗೆ ವಿಶೇಷವಾದ ಗೌರವ ಸಿಕ್ಕುತ್ತದೆ. ವ್ಯಾಪಾರ ಮಾಡೋರಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಇರ್ತದೆ. ಎಲ್ಲರ ಗೃಹಗಳಲ್ಲಿ ಸಂತೋಷ ಇರ್ತದೆ. ಲಾಭ ಎಷ್ಟಿರ್ತದೋ ಅಷ್ಟೇ ನಷ್ಟ ಇರ್ತದೆ. ಬಂದ ಕಾಸೆಲ್ಲ ಖರ್ಚಾಗ್ತದೆ, ಆದರೆ ಮನಸ್ಸಿಗೆ ನೆಮ್ಮದಿ ಇರ್ತದೆ. ಶ್ರೀಮನ್ ಮಹಾವಿಷ್ಣುವನ್ನ ಧ್ಯಾನ ಮಾಡಿ ನೀವು. ನಿಮ್ಮ ಅದೃಷ್ಟ ಸಂಖ್ಯೆ 5, ದಿಕ್ಕು ಪಶ್ಚಿಮ, ಬಣ್ಣ ಕಪ್ಪು. ವೃಷಭರಾಶಿಯವರ ಈ ದಿನದ ಗೋಚಾರ ಫಲಗಳೆಂದರೆ ತೀರ ಆಪ್ತರಿಂದ ವಂಚನೆ. ನಿಮಗೆ ಜಾಸ್ತಿ ಬೇಕಾಗಿರೋ ಅವರಿಂದ ವಂಚನೆ ಆಗ್ತದೆ. ಹಣಕಾಸಿನ ವಿಚಾರವಾಗಿ ಜಾಗರೂಕರಾಗಿರಿ. ಗೃಹ ಸೌಖ್ಯ ಇರ್ತದೆ, ಆದರೆ ಆಚೆಗಡೆ ಭಾಳ ಹುಷಾರಾಗಿರಿ. ಇವತ್ತು ನಿಮಗೆ ವಂಚನೆ ಮೋಸ ಎಲ್ಲ ಆಗ್ತದೆ. ಹಣಕಾಸಿನ ನಷ್ಟ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ನೀವು ಧೈರ್ಯದಿಂದಿರಿ. ಗಣಪತಿಗೆ ನಮಸ್ಕರಿಸಿ ಗಣಪತಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನದ ನಮ್ಮ ಶುಭ ಸಂಖ್ಯೆ 6 ಆಗಿರ್ತದೆ. ಉತ್ತಮ ದಿಕ್ಕು ನೈಋತ್ಯ ಆಗಿರ್ತದೆ ಮತ್ತು ನಿಮಗೆ ಅದೃಷ್ಟವನ್ನು ಕೆಂಪು ಬಣ್ಣ ತಂದುಕೊಡ್ತದೆ. ರಾಶಿಯವರ ಗೋಚಾರ ಫಲಗಳು: ಈ ದಿನ ನೀವು ಇಚ್ಛಿಸಿರ್ತಕ್ಕಂಥ ಪ್ರಯತ್ನಗಳಲ್ಲಿ ಜಯ, ನ್ಯಾಯಾಲಯದ ವ್ಯವಹಾರಗಳಲ್ಲಿ ಗೆಲುವು, ಬಂಧು ಮಿತ್ರರಿಂದ ಸಂತೋಷ ಹಂಚಿಕೊಡ್ತಕ್ಕಂಥದ್ದು, ಗೃಹದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿರ್ತಕ್ಕಂಥದ್ದು, ಲಾಭಾಂಶ ಹೆಚ್ಚಿಗಾಗಿರ್ತಕ್ಕಂಥದ್ದು. ಈ ದಿನ ನೀವು ದುರ್ಗಾ ಮಾತೆಗೆ, ಪರಮೇಶ್ವರಿ ದುರ್ಗಾ ಮಾತೆಗೆ ನಮಸ್ಕಾರ ಮಾಡಿ. 6 ನಿಮ್ಮ ಶುಭ ಸಂಖ್ಯೆ. ಪಶ್ಚಿಮ ದಿಕ್ಕಿನಲ್ಲಿ ಕಾರ್ಯಗಳು ನೆರವೇರ್ತದೆ. ಬಿಳಿ ಅಂತಕ್ಕಂಥದ್ದು ನಿಮ್ಮ ಅದೃಷ್ಟದ ಬಣ್ಣ ಈ ದಿನ ಆಗಿರುತ್ತೆ. ರಾಶಿಯವರ ಗೋಚಾರ ಫಲ ಏನಪ್ಪ ಅಂದರೆ ಆರೋಗ್ಯ ಕೆಡ್ತಕ್ಕಂಥ ಭೀತಿ ನಿಮಗೆ ಬರ್ತದೆ. ಬಂಧುಗಳಿಂದ ತೊಂದರೆ ಆಗ್ತದೆ. ಕಾರ್ಯಗಳಲ್ಲಿ ವಿಘ್ನ ಆಗ್ತದೆ. ಅಲ್ಪ ಲಾಭ ಆಗ್ತದೆ. ಗೃಹ ಸೌಖ್ಯ ಕಡಿಮೆ ಆಗ್ತದೆ. ಆದ್ದರಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿದ್ರೆ ನಿಮಗಿರ್ತಕ್ಕಂತಹ ಒಂದು ಕುಜ ಸಂಕಟ ಅಂತಕ್ಕಂಥ ನಿವಾರಣೆ ಆಗ್ತದೆ. ಈ ದಿನ ನಿಮ್ಮ ಅದೃಷ್ಟ ಸಂಖ್ಯೆ 3, ಶುಭ ದಿಕ್ಕು ಉತ್ತರ ಮತ್ತು ನಿಮ್ಮ ಅದೃಷ್ಟದ ಬಣ್ಣ ಬಿಳಿ ಆಗಿರ್ತದೆ. ಆದ್ಮೇಲೆ ಮಹಾರಾಶಿಯವರ ಗೋಚಾರ ಫಲ ಯಾವ ರೀತಿ ಇರ್ತಪ್ಪ ಅಂದರೆ ರಾಶಿಯಲ್ಲಿ ರವಿ ಇದ್ದಾನೆ ಮತ್ತು ಬುಧನಿದ್ದಾನೆ. ಆದ್ದರಿಂದ ಬಂಧುಗಳ ಭೇಟಿಗೆ ಅವಕಾಶ, ಹಾಗೂ ಆ ಅವಕಾಶದಲ್ಲೇ ನಿಮ್ಮ ಒಂದು ಪ್ರಯತ್ನಗಳಿಗೆ ಹಿನ್ನಡೆ, ಮನಸ್ತಾಪ. ನೀವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಕಡಿಮೆಯಾಗಿ ಆಗ್ತಕ್ಕಂಥ ವ್ಯಾಪಾರ ಅಂದರೆ ಹಿನ್ನಡೆ ಆಗ್ತಕ್ಕಂಥ, ಹಿಂದಕ್ಕೆ ಬರ್ತಕ್ಕಂಥದ್ದು ವ್ಯಾಪಾರ. ಅದೇ ರೀತಿಯಾಗಿ ಈ ದಿನ ಲಾಭಾಂಶಗಳು ಎಷ್ಟಿರ್ತದೋ ಖರ್ಚುಗಳು ಅಷ್ಟೇ ಇರ್ತದೆ. ಈ ದಿನ ನೀವು ವ್ಯಾಪಾರಕ್ಕೆ ವ್ಯವಹಾರಕ್ಕೆ ಅಥವಾ ಉದ್ಯೋಗಕ್ಕೆ ಹೋಗುವಾಗ ಈ ನಾಗರ ಕಲ್ಲಿರ್ತದಲ್ಲ, ಅಶ್ವತ್ಥ ಕಟ್ಟೆಗಳು, ಅಲ್ಲಿ ನಾಗರಾಜನ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿಕೊಳ್ಳಿ. ನಿಮಗೆ ಒಳ್ಳೆಯದಾಗ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 4, ಅದೃಷ್ಟ ದಿಕ್ಕು ಪಶ್ಚಿಮ, ಅದೃಷ್ಟ ಬಣ್ಣ ಕಿತ್ತಳೆ ಬಣ್ಣ. ಆದ್ಮೇಲೆ ಕನ್ಯಾ ರಾಶಿಯವರ ಗೋಚಾರ ಫಲ: ಈ ದಿನ ಕಠಿಣ ಪರಿಶ್ರಮದಿಂದ ಗೆಲುವು. ಅಂದರೆ ಗೆಲುವು ಮಾಡಬೇಕು, ತಿಳ್ಕೋಬೇಕಾಗಿರುತ್ತೆ, ಬಹಳ ಕಷ್ಟ ಬೀಳಬೇಕು ನೀವು. ಸಂಗಾತಿಯಿಂದ ಸಹಕಾರ ಅಂದರೆ ನಿಮ್ಮ ಕುಟುಂಬದವರಲ್ಲಿ ನಿಮಗೆ ಸಹಕಾರ ಮಾಡ್ತಾರೆ. ನೀವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಉತ್ತಮವಾದ ಲಾಭ ಅಂದರೆ ಇವತ್ತು ಲಾಭಾಂಶ ಚೆನ್ನಾಗಿರ್ತದೆ ಮತ್ತು ಒಳ್ಳೆಯ ವಾತಾವರಣ ಇರ್ತದೆ. ಆದ್ದರಿಂದ ನೀವು ಪರಮೇಶ್ವರನ ಧ್ಯಾನ ಮಾಡಿ. ಪಾರ್ವತಿ ಪರಮೇಶ್ವರ ಧ್ಯಾನದಿಂದ ನಿಮ್ಮ ಸಂಸಾರದಲ್ಲಿರ್ತಕ್ಕಂಥ ತೊಡಕುಗಳು ನಿವಾರಣೆ ಆಗ್ತದೆ. 2 ಅಂತಕ್ಕಂಥ ಅದೃಷ್ಟ ಸಂಖ್ಯೆ. ಪೂರ್ವ ದಿಕ್ಕು ನಿಮ್ಮ
ಏನು ಉತ್ತಮ ದಿಕ್ಕು ನಿಮಗೆ ಕೇಸರಿ ಬಣ್ಣ ನಿಮಗೆ ಲಾಭಕರವಾದ ಬಣ್ಣ ಆಗಿರ್ತದೆ ಆದಮೇಲೆ ಈಗ ಬರ್ತಕ್ಕಂಥದ್ದು ತುಲಾರಾಶಿ. ತುಲಾರಾಶಿಯವ್ರಿಗೆ ಏನಪ್ಪ ಅಂದರೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಎಚ್ಚರವಿರಲಿ. ಅಂದರೆ ನೀವು ಯಾರತ್ತಾದ್ರೂ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡ್ತಾಯಿದ್ರೆ ವ್ಯವಹಾರವಾಗಲಿ ಸ್ವಲ್ಪ ಹುಷಾರಾಗಿರಿ. ಇವತ್ತು ಮೋಸ ಆಗ್ತಕ್ಕಂಥ ಸಾಧ್ಯತೆ ಇದೆ. ದೈವ ಬಲದಿಂದ ನಿಮಗೆ ವ್ಯವಹಾರಗಳು ಯಥಾಶಕ್ತಿಗೆ ಬರ್ತದೆ. ನಿಮ್ಮ ನಡವಳಿಕೆಗಳು ಉತ್ತಮವಾಗ್ತದೆ. ನಿಮ್ಮ ಕುಟುಂಬಕ್ಕೆ ಸೌಖ್ಯ ಸಿಗ್ತದೆ. ಶ್ರೀ ಆಂಜನೇಯನ ಧ್ಯಾನ ಮಾಡಿ. 5 ನಿಮ್ಮ ಅದೃಷ್ಟದ ಸಂಖ್ಯೆ. ಅದೃಷ್ಟದ ದಿಕ್ಕು ಉತ್ತರ ಆಗಿರ್ತದೆ. ಅದೃಷ್ಟದ ಬಣ್ಣ ಹಳದಿ ಆಗಿರ್ತದೆ. ಆದಮೇಲೆ ವೃಶ್ಚಿಕ ರಾಶಿಯವರಿಗೆ ಈ ದಿನ ದ್ವಾದಶ ಗೋಚಾರ ಫಲಗಳಲ್ಲಿ ಉದ್ಯೋಗದಲ್ಲಿ ಬದಲಾವಣೆ. ಅಂದರೆ ಯಾವುದೋ ಉದ್ಯೋಗ ಮಾಡ್ತಾ ಇರ್ತೀರಿ, ನೀವು ಅಲ್ಲಿಂದ ಬದಲಾವಣೆ ಆಗಬೇಕಾಗ್ತದೆ. ಸ್ನೇಹಿತರಲ್ಲಿ ವೈಮನಸ್ಯ, ಅದೇ ಕಾರಣಕ್ಕಾಗಿ ಸ್ನೇಹಿತರಲ್ಲಿ ವೈಮನಸ್ಯ ಆಗ್ತದೆ. ವೃಥಾ ತಿರುಗಾಟ, ಸಂಪಾದನೆಯಲ್ಲಿ ವ್ಯತ್ಯಯ, ಮನೆಯಲ್ಲಿ ಪಿರಿಪಿರಿ ಈ ಎಲ್ಲ ಇರ್ತೋದ್ರಿಂದ ನೀವು ಲಕ್ಷ್ಮೀ ವೆಂಕಟರಮಣ ಸ್ವಾಮಿನ ಧ್ಯಾನ ಮಾಡಿ. ನಿಮಗೆ ಸ್ವಲ್ಪ ಮನಃಶಾಂತಿ ಸಿಗ್ತದೆ. 5 ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆ. ಆಗ್ನೇಯ ಅಂತಕ್ಕಂಥದ್ದು ನಿಮ್ಮ ಅದೃಷ್ಟದ ದಿಕ್ಕು. ಕಿತ್ತಳೆ ಬಣ್ಣ ಅಂತಕ್ಕಂಥದ್ದು ಅದೃಷ್ಟದ ಬಣ್ಣ ಆಗಿರ್ತದೆ. ಆಮೇಲೆ ಧನುರಾಶಿಯವರ ಈ ದಿನದ ಗೋಚಾರ ಫಲ ಹೇಗಿದೆಪ್ಪ ಅಂದರೆ ವ್ಯಾವಹಾರಿಕ ಆದಾಯದಲ್ಲಿ ವೃದ್ಧಿ. ಅಂದರೆ ನೀವು ವ್ಯವಹಾರ ಮಾಡ್ತಕ್ಕಂಥ ಆದಾಯಗಳಲ್ಲಿ ನಿಮಗೆ ಲಾಭ ಜಾಸ್ತಿ ಆಗುತ್ತೆ. ಮನೆಯಲ್ಲಿ ಕಿರಿಕಿರಿ, ಬಂಧುಗಳ ಆಗಮನ. ಈ ಬಂಧುಗಳ ಆಗಮನದಿಂದ ಮನೆಯಲ್ಲಿ ಮತ್ತೆ ಮಾಮೂಲಿ ಒಳ್ಳೆಯ ವಾತಾವರಣ ಬರ್ತದೆ. ನೀವು ಇದನ್ನು ಸರ್ಪದೇವತೆಗೆ ನಮಸ್ಕಾರ ಮಾಡಿ. ನಿಮ್ಮ 2ನೇ ಸಂಖ್ಯೆ ನಿಮಗೆ ಅದೃಷ್ಟದ ಸಂಖ್ಯೆ. ಪೂರ್ವ ದಿಕ್ಕಿನಲ್ಲಿ ನಿಮ್ಮ ಫಲಗಳು ಸಿಗ್ತದೆ. ಕೆಂಪು ಅಂತಕ್ಕಂಥದ್ದು ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಆಗಿರುತ್ತೆ. ಆದಮೇಲೆ ಮಕರ ರಾಶಿಯವರಿಗೆ ಈ ದಿನ ಹೆಚ್ಚಿನ ಕಹಿ ಅನುಭವಗಳು, ತಾಳ್ಮೆಯ ಪರೀಕ್ಷೆ. ನೀವು ಇದನ್ನು ಗೃಹ ಪರೀಕ್ಷೆಗಳನ್ನು ಕೊಳ್ಳುಕೊಳ್ತೀರಿ. ನೀವು ಸೂರ್ಯನನ್ನು ಧ್ಯಾನಿಸಿ. 5 ನಿಮ್ಮ ಉತ್ತಮ ಸಂಖ್ಯೆ. ಪಶ್ಚಿಮ ದಿಕ್ಕಿನಲ್ಲಿ ನಿಮ್ಮ ಕೆಲಸಗಳು ನೆರವೇರ್ತದೆ. ಕಿತ್ತಳೆ ಬಣ್ಣಕ್ಕಂತಕ್ಕಂಥದ್ದು ಅದೃಷ್ಟದ ಬಣ್ಣ ಆಗಿರ್ತದೆ. ಕುಂಭರಾಶಿಯವರ ಇದನ್ನ ಫಲಗಳು ಅಷ್ಟು ಹೆಚ್ಚಿಗೆ ಉತ್ತಮವಾಗಿರೋದಿಲ್ಲ. ನಿಮ್ಮ ಮಾತಿನ ಮೇಲೆ ಒಂದು ಗಮನ ಇರಬೇಕು ಹಾಗೂ ವ್ಯವಹಾರಗಳಲ್ಲಿ ನೆಮ್ಮದಿಯಿಂದ ನಡ್ಕೊಳ್ಬೇಕು. ಇವತ್ತು ನಿಮ್ಮ ಅದೃಷ್ಟದ ಸಂಖ್ಯೆ 2. ವಾಯು ದಿಕ್ಕಿನಲ್ಲಿ ನಿಮ್ಮ ಕೆಲಸಗಳೆಲ್ಲ ನಡೀತದೆ. ಕೆಂಪು ಬಣ್ಣ ನಿಮ್ಮ ಅದೃಷ್ಟದ ಸಂಖ್ಯೆ ಆಗಿರುತ್ತದೆ. ಆದಮೇಲೆ ಈ ದಿನ ಮೀನರಾಶಿಯವರಿಗೆ ಶುಭಕರವಾದ ದಿನ ಆಗಿರ್ತದೆ. ಕಾರ್ಯಗಳಲ್ಲಿ ಪ್ರಗತಿ ಆಗ್ತದೆ. ಮಿತ್ರರ ಭೇಟಿ ಆಗ್ತದೆ. ನಿಮಗೆ ಲಾಭದಾಯಕವಾದ ದಿನ. ಶ್ರೀನಿವಾಸನನ್ನು ಧ್ಯಾನಿಸಿ. 4 ಅಂತಕ್ಕಂಥದ್ದು ನಿಮ್ಮ ಅದೃಷ್ಟದ ಸಂಖ್ಯೆ ಆಗಿರ್ತದೆ. ನೈಋತ್ಯ ದಿಕ್ಕಿನಲ್ಲಿ ನಿಮಗೆ ಕೆಲಸಗಳು ನೆರವೇರ್ತದೆ. ನೀಲಿ ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿರ್ತದೆ. ಆದಮೇಲೆ ಈ ದಿನ ಜ್ಯೋತಿಷ್ಯದಲ್ಲಿ ಚಂದ್ರನ ಕಾರಕತ್ವದ ಬಗ್ಗೆ ಹೇಳ್ತೀನಿ. ಚಂದ್ರನು ರಾತ್ರಿಯ ರಾಜ ಮತ್ತು ಚಂದ್ರನು ಸಂಪೂರ್ಣವಾಗಿ ಸೂರ್ಯನನ್ನು ಅವಲಂಬಿಸಿರ್ತಕ್ಕಂತಹ ಇದು ಸೂರ್ಯನ ಪ್ರತಿಫಲವನ್ನು ಪ್ರತಿಫಲಿಸ್ತಕ್ಕಂಥವನು. ಚಂದ್ರನು ಮುಂದಿನ ಭಾಗಕ್ಕೆ ಮಾತ್ರ ಬೆಳಕು ಕೊಡ್ತಾನೆ, ಹಿಂದೆ ಕತ್ತಲು ಕೊಡ್ತಾನೆ. ಅದೇ ರೀತಿಯಲ್ಲಿ ಚಂದ್ರನಿಗೆ ಪರಾಶಕ್ತಿ, ಭೋಜನ, ಕುದುರೆ, ಮಾತೃ ಸ್ವರೂಪ ಅಂತಾರೆ. ಚಂದ್ರನ ಮಾತೃ ಸ್ವರೂಪ ಅಂತ ಕರೀತಾರೆ. ನಿದ್ರೆ, ಕಂಚು, ಉಪ್ಪೊಳೆಯುವವರು, ಅಗಸರು, ಬಿಳಿ ಕೊಡೆ, ಅದೇ ರೀತಿಯಲ್ಲಿ ಅಕ್ಕಿ, ಮಂಚು, ಉಪ್ಪು, ಸ್ವಲ್ಪ ದಪ್ಪನೇ ಶರೀರ, ಸಣ್ಣನೇ ಶರೀರ, ಎಡಗಣ್ಣು ಮೆಳ್ಳಿರ್ತಕ್ಕಂಥದ್ದು, ಕ್ಷಯರೋಗ, ವ್ಯವಸಾಯಗಾರರು, ಮಚ್ಚೆ ಮತ್ತು ಸೀರೆ ವ್ಯಾಪಾರದ ಮುಖ್ಯಸ್ಥರು ಈ ಚಂದ್ರಕಾರಕರಾಗಿರ್ತಾರೆ ಅಂತ ತಿಳಿಯಬೇಕು. ಚಂದ್ರನು ಸೌಮ್ಯನಾಗಿರ್ತಾನೆ, ಯಾಕಂದರೆ ಬಿಸಿ ಇರಲ್ಲ ಆತನಿಗೆ. ಪ್ರತಿಫಲನ ಇವಾಗ ನಾವು ಕರಡಿಲಿ ಒಂದು ಬೆಳಕು ಬಿಟ್ಟರೆ ಅದು ದೂರಕ್ಕೆ ಏನು ಅಷ್ಟು ಹೆಚ್ಚಿನ ಸೂರ್ಯನಷ್ಟು ಶಾಖ ಕೊಡೋಲ್ಲ. ಸಿಮಿಲರ್ ಶಾಖ ಕೊಡ್ಬೋದು. ಕೆಲವು ಭೂತಕರಡಿಗಳಲ್ಲಿ ಬಿದ್ದರೆ ಬೆಂಕಿ ಕೂಡ ಉತ್ಪತ್ತಿ ಆಗುತ್ತದೆ, ಅದು 2ನೇ ವಿಷಯ. ಆದರೆ ಚಂದ್ರನಿಂದ ಬರ್ತಕ್ಕಂಥ ಬೆಳಕು ಬಹಳ ಸೌಮ್ಯವಾಗಿರುತ್ತದೆ. ಅದರಿಂದ ಸೌಮ್ಯಕಾರಕನು, ರಾತ್ರಿಯ ರಾಜ ಹಾಗೂ ಮಾತೃ ಸ್ವರೂಪನನ್ನು ಚಂದ್ರ ಎಂದು ಕರೆಯುತ್ತಾರೆ. ಇದು ಈ ದಿನದ ಜಾತಕ ವಿಶೇಷ. ಆದಮೇಲೆ ನೀವು ನಮ್ಮ ಸಾಯಿ ಸ್ಮೃತಿ ಒಂದು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಏನಾದರೂ ಅನುಮಾನಗಳಿದ್ದರೆ ನಮಗೆ ತಿಳಿಸಿ, ಮತ್ತು ಅರ್ಥವಾಗದೇ ಇರತಕ್ಕಂಥ ವಿಷಯಗಳಿದ್ದರೆ ತಿಳಿಸಿ. ನಾವು ನಿಮಗೆ ಎಲ್ಲ ವಿಷಯಗಳನ್ನ ಸೌಜನ್ಯದಿಂದ ತಿಳಿಸ್ಕೊಡ್ತೀವಿ. ಆದಮೇಲೆ ಓಂ ಶ್ರೀ ಸಾಯಿರಾಮ್.